ಇದು ತಪ್ಪು. ಹಾಕೊಳ್ಳೋಂಥ ಅಧಿಕಾರ ಈಶ್ವರಪ್ಪನವ್ರಿಗೆ ಇಲ್ಲ. ಮೋದಿಯವ್ರ ಫೋಟೋ ಬಳಕೆ ಮಾಡ್ಕೊಳೋದು ಸರ್ಕಾರಿ ಕಾರ್ಯಕ್ರಮ ಇದ್ದರೆ ಮಾಡ್ಕೊಬೋದು, ಅದಕ್ಕೆ ಯಾವುದೋ ಅಬ್ಜೆಕ್ಷನ್ ಇಲ್ಲ, ದೇಶದ ಪ್ರಧಾನಿ. ಆದರೆ ಪೊಲಿಟಿಕಲ್ ವಿಚಾರ ಬಂದಾಗ, ವೋಟ್ ವಿಚಾರ ಬಂದಾಗ, ಚುನಾವಣೆ ವಿಚಾರ ಬಂದಾಗ ಮೋದಿಯವರ ಫೋಟೋ ಬಳಕೆ ಮಾಡುವಂಥದ್ದಕ್ಕೆ ಬಿ ಜೆ ಪಿಗೆ ಮಾತ್ರ ಅಧಿಕಾರ ಇರೋದು. ಕಾನೂನು ಪ್ರಕಾರನೂ ಅಧಿಕಾರ ಇರುವಂಥದ್ದು. ಅದು ನಮ್ಮ ಲೀಗಲ್ ಸೆಲ್ ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಕೂಡಲೇ ಅದಕ್ಕೆ ಏನು ಕಂಪ್ಲೇಂಟ್ ಲಾಡ್ಜ್ ಮಾಡಬೇಕು ಮಾಡ್ತಾರೆ. ಮೋದಿಯವ್ರ ಫೋಟೋವನ್ನು ಪೊಲಿಟಿಕಲ್ಲಾಗಿ ಅವ್ರು ಯಾವುದಾದ್ರೂ ಮದುವೆ ಸಮಾರಂಭಕ್ಕೋ ಆ ಥರದ್ದು ಏನಾನ ಇದ್ದರೆ ಬಳಕೆ ಮಾಡ್ಕೊಬೋದು. ಅವರು ಸಾರ್ವಜನಿಕ ಸಮಾರಂಭಕ್ಕೆ ಮಾಡ್ಬೋದು. ಚುನಾವಣೆಗೆ ಬಂದಂತೆ ಈ ಥರ ಬಳಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಅನಧಿಕೃತವಾಗಿ ಅದನ್ನು ಬಳಕೆ ಮಾಡ್ತಾ ಇದ್ದಾರೆ, ಇದು ಸರಿಯಲ್ಲ. ನಾಮಿನೇಷನ್ ಆದಮೇಲೆ ಪಾರ್ಟಿ ತೀರ್ಮಾನ ಮಾಡ್ತೀರಿ. ನಾಮಿನೇಷನ್ ಮಾಡಬೇಕಲ್ಲ ಅವರು ಪಾರ್ಟಿ ವಿರುದ್ಧ ಅಂತ. ನಾಮಿನೇಷನ್ ಆದಮೇಲೆ ನರೇಂದ್ರ ಗೌಡ HF ಹಸು ಸಾಕಣೆಯಿಂದ ವರ್ಷಕ್ಕೆ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅದನ್ನು ತೀರ್ಮಾನ ಮಾಡೋದು ನೀವು ಪಾರ್ಟಿಯ ಸದಸ್ಯರು ಅಲ್ಲೋ ತೀರ್ಮಾನ ಮಾಡೋದು. ದಟ್ ಇಸ್ ದ BJP ಪಾರ್ಟಿ. ಅವ್ರು ತೀರ್ಮಾನ ಮಾಡೋದು, ಅವರೆಲ್ಲ ತೀರ್ಮಾನ ಮಾಡೋದು. ಇದು ತಪ್ಪು. ಹಾಕೊಳ್ಳೋಂಥ ಅಧಿಕಾರ ಈಶ್ವರಪ್ಪನವ್ರಿಗೆ ಇಲ್ಲ. ಮೋದಿಯವ್ರ ಫೋಟೋ ಬಳಕೆ ಮಾಡ್ಕೊಳೋದು ಸರ್ಕಾರಿ ಕಾರ್ಯಕ್ರಮ ಇದ್ದರೆ ಮಾಡ್ಕೊಬೋದು, ಅದಕ್ಕೆ ಯಾವುದೋ ಅಬ್ಜೆಕ್ಷನ್ ಇಲ್ಲ, ದೇಶದ ಪ್ರಧಾನಿ. ಆದರೆ ಪೊಲಿಟಿಕಲ್ ವಿಚಾರ ಬಂದಾಗ, ವೋಟ್ ವಿಚಾರ ಬಂದಾಗ, ಚುನಾವಣೆ ವಿಚಾರ ಬಂದಾಗ ಮೋದಿಯವರ ಫೋಟೋ ಬಳಕೆ ಮಾಡುವಂಥದ್ದಕ್ಕೆ ಬಿ ಜೆ ಪಿಗೆ ಮಾತ್ರ ಅಧಿಕಾರ ಇರೋದು. ಕಾನೂನು ಪ್ರಕಾರನೂ ಅಧಿಕಾರ ಇರುವಂಥದ್ದು. ಅದು ನಮ್ಮ ಲೀಗಲ್ ಸೆಲ್ ಅದ್ರ ಬಗ್ಗೆ ಗಮನ ಹರಿಸ್ತಾರೆ. ಕೂಡಲೇ ಅದಕ್ಕೆ ಏನು ಕಂಪ್ಲೇಂಟ್ ಲಾಡ್ಜ್ ಮಾಡಬೇಕು ಮಾಡ್ತಾರೆ. ಮೋದಿಯವ್ರ ಫೋಟೋವನ್ನು ಪೊಲಿಟಿಕಲ್ಲಾಗಿ ಅವ್ರು ಯಾವುದಾದ್ರೂ ಮದುವೆ ಸಮಾರಂಭಕ್ಕೋ ಆ ಥರದ್ದು ಏನಾನ ಇದ್ದರೆ ಬಳಕೆ ಮಾಡ್ಕೊಬೋದು. ಅವರು ಸಾರ್ವಜನಿಕ ಸಮಾರಂಭಕ್ಕೆ ಮಾಡ್ಬೋದು. ಚುನಾವಣೆಗೆ ಬಂದಂತೆ ಈ ಥರ ಬಳಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಅನಧಿಕೃತವಾಗಿ ಅದನ್ನು ಬಳಕೆ ಮಾಡ್ತಾ ಇದ್ದಾರೆ, ಇದು ಸರಿಯಲ್ಲ. ನಾಮಿನೇಷನ್ ಆದಮೇಲೆ ಪಾರ್ಟಿ ತೀರ್ಮಾನ ಮಾಡ್ತೀರಿ. ನಾಮಿನೇಷನ್ ಮಾಡಬೇಕಲ್ಲ ಅವರು ಪಾರ್ಟಿ ವಿರುದ್ಧ ಅಂತ. ನಾಮಿನೇಷನ್ ಆದಮೇಲೆ ತೀರ್ಮಾನ. ಅದನ್ನು ತೀರ್ಮಾನ ಮಾಡೋದು ನೀವು ಪಾರ್ಟಿಯ ಸದಸ್ಯರು ಅಲ್ಲೋ ತೀರ್ಮಾನ ಮಾಡೋದು. ದಟ್ ಇಸ್ ದ BJP ಪಾರ್ಟಿ. ಅವ್ರು ತೀರ್ಮಾನ ಮಾಡೋದು, ಅವರೆಲ್ಲ ತೀರ್ಮಾನ ಮಾಡೋದು.